ನೀವು ಇವತ್ತು ನೋಡ್ತಿರೋ ವೈಟ್ ಫೀಲ್ಡ್ ಮೆಟ್ರೋ, ಐಟಿ ಪಾರ್ಕ್, ದೊಡ್ಡ ದೊಡ್ಡ ಕಂಪನಿಗಳು, ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಇವೆಲ್ಲ ಇರೋ ಪ್ಲೇಸ್ ಅಲ್ವಾ. ಆದ್ರೆ ಇದೇ ವೈಟ್ ಫೀಲ್ಡ್ ಸುಮಾರು 140 ವರ್ಷಗಳ ಹಿಂದೆ ಹೇಗಿತ್ತು ಗೊತ್ತಾ? 1882ರಲ್ಲಿ ಡೇವಿಡ್ ಇಮ್ಯಾನ್ಯುಯಲ್ ಸ್ಟಾರ್ಕೆನ್ಬರ್ಗ್ ವೈಟ್ ಅನ್ನೋ ವ್ಯಕ್ತಿ ಒಂದು ದೊಡ್ಡ ಡ್ರೀಮ್ ನ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗಾಗಿ ಕೃಷಿ ಮಾಡ್ಕೊಂಡು ಶಾಂತಿಯಾಗಿ ಬದುಕೋ ಒಂದು ಸೆಟಲ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಅವರ ಆಸೆ ಆಗಿರುತ್ತೆ. ಅದಕ್ಕಾಗಿ ಅವರು ಮೈಸೂರು ಮಹಾರಾಜರ ಹತ್ರ ಲ್ಯಾಂಡ್ ನ ಕೇಳ್ತಾರೆ. ಅವರ ವಿಷನ್ ಇಷ್ಟವಾದ ಕಾರಣ ಮೈಸೂರು ರಾಜ್ಯದ 10ನೇ ಮಹಾರಾಜರಾದ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರು ಸುಮಾರು 3900 ಎಕರೆ ಭೂಮಿನ ಗ್ರಾಂಟ್ ಮಾಡ್ತಾರೆ. ಆ ಒಂದು ಡಿಸಿಷನ್ ಇವತ್ತು ಕೋಟಿ ಕೋಟಿ ರೂಪಾಯಿ ಬೆಲೆ ಇರುವ ವೈಟ್ ಫೀಲ್ಡ್ ಗೆ ಫೌಂಡೇಶನ್ ಆಯ್ತು. ಆ ಕಾಲದ ವೈಟ್ ಫೀಲ್ಡ್ ಇಮ್ಯಾಜಿನ್ ಮಾಡಿ, ನೋ ಟ್ರಾಫಿಕ್, ನೋ ಮೆಟ್ರೋ, ನೋ ಟೆಕ್ ಪಾರ್ಕ್ಸ್, ಎಲ್ಲ ಕಡೆ ರಾಗಿ ಫೀಲ್ಡ್ಸ್, ಫ್ರೂಟ್ಸ್ ಗಾರ್ಡನ್ಸ್, ದೊಡ್ಡ ದೊಡ್ಡ ಮರಗಳು, ಬ್ರಿಟಿಷ್ ಸ್ಟೈಲ್ ಹೌಸಸ್. ಮಾರ್ನಿಂಗ್ ಅಂದ್ರೆ ಬರ್ಡ್ ಸೌಂಡ್ಸ್, ಈವ್ನಿಂಗ್ ಅಂದ್ರೆ ಕಂಪ್ಲೀಟ್ ಸೈಲೆನ್ಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಆ ಟೈಮ್ ಅಲ್ಲಿ ಬೆಂಗಳೂರು ಸಿಟಿಗೆ ಹೋಗಕ್ಕೆ 2 ಬಸ್ ಇರ್ತಾ ಇತ್ತು, ಒಂದು ಮಾರ್ನಿಂಗ್, ಇನ್ನೊಂದು ಈವ್ನಿಂಗ್ ಬಸ್ ಮಿಸ್ ಆದ್ರೆ ಬೆಂಗಳೂರಲ್ಲೇ ಸ್ಟೇ ಮಾಡಬೇಕಿತ್ತು. ಶಾಪಿಂಗ್ ಮಾಡಕ್ಕೆ ಎಲ್ಲರೂ ರಿಸಲ್ಟ್ ಮಾರ್ಕೆಟ್ ಗೆ ಹೋಗ್ತಾ ಇದ್ರು. ಇನ್ನು ಒಂದು ಯೂನಿಕ್ ಥಿಂಗ್ ಏನಂದ್ರೆ ವೈಟ್ ಫೀಲ್ಡ್ ಅನ್ನ ಸ್ಕ್ವೇರ್ ಲೇಔಟ್ ಅಲ್ಲಿ ಬಿಲ್ಡ್ ಮಾಡಲಿಲ್ಲ, ಕಂಪ್ಲೀಟ್ ಸರ್ಕ್ಯುಲರ್ ಪ್ಲಾನಿಂಗ್ ಇತ್ತು. ಮಿಡಲ್ ಅಲ್ಲಿ ವಿಲೇಜ್ ಗ್ರೀನ್ ಅನ್ನೋ ಒಂದು ಓಪನ್ ಗ್ರೌಂಡ್ ಕಾನ್ಸೆಪ್ಟ್ ಇತ್ತು. ಅಲ್ಲೇ ಫೆಸ್ಟಿವಲ್ಸ್, ಸ್ಪೋರ್ಟ್ಸ್, ಕಮ್ಯುನಿಟಿ ಇವೆಂಟ್ಸ್ ಎಲ್ಲ ನಡೀತಿತ್ತು. 1920ಕ್ಕೆ ಬಂದಾಗ ವೈಟ್ ಫೀಲ್ಡ್ ಬೆಂಗಳೂರು ಜನರ ಫೇವರೇಟ್ ವೀಕೆಂಡ್ ಗೇಟ್ ವೇ ಆಗಿತ್ತು. ಆದ್ರೆ 1990ರ ನಂತರ ಸ್ಟೋರಿ ಕಂಪ್ಲೀಟ್ ಚೇಂಜ್ ಆಯ್ತು. ITPL ಬಂತು, ನಂತರ ಒಂದೊಂದೇ ಮಲ್ಟಿನ್ಯಾಷನಲ್ ಕಂಪನೀಸ್ ಬರೋಕೆ ಶುರುವಾಯಿತು. ಇವತ್ತು ಗೂಗಲ್, ಸ್ಯಾಪ್, IBM, ಒರಾಕಲ್, ಅಕ್ಸೆಂಚರ್, ಇನ್ಫೋಸಿಸ್ ಹೀಗೆ 100 ಕಂಪನಿಗಳ ಹೋಮ್ ಆಗಿದೆ ವೈಟ್ ಫೀಲ್ಡ್. ಆದ್ರೆ ಇಷ್ಟು ಡೆವಲಪ್ಮೆಂಟ್ ಆದ್ರೂ 129 ವರ್ಷಗಳ ಹಳೆಯ ಚರ್ಚ್, 1915ರಲ್ಲಿ ಓಪನ್ ಆದ ಮೀರ್ ಸಾಹೇಬ್ ಜನರಲ್ ಸ್ಟೋರ್ಸ್, ಕೆಲವು ಕಾಲೋನಿಯಲ್ ಬಿಲ್ಡಿಂಗ್ಸ್ ಇವತ್ತು ಕೂಡ ವೈಟ್ ಫೀಲ್ಡ್ ನ ಹಿಸ್ಟ್ರಿ ನೆನಪಿಸ್ತವೆ. ಸೊ ನೆಕ್ಸ್ಟ್ ಟೈಮ್ ವೈಟ್ ಫೀಲ್ಡ್ ರೋಡ್ ನಲ್ಲಿ ಟ್ರಾವೆಲ್ ಮಾಡಿದಾಗ ಈ ಬಿಲ್ಡಿಂಗ್ಸ್ ಹಿಂದೆ, ಈ ರೋಡ್ಸ್ ಕೆಳಗಡೆ ಸುಮಾರು 140 ವರ್ಷಗಳ ಹಿಸ್ಟ್ರಿ ಇದೆ ಅನ್ನೋದನ್ನ ಮರಿಬೇಡಿ. ಇದು ಕೇವಲ ಒಂದು IT ಹಬ್ ಅಲ್ಲ, ಒಬ್ಬ ವ್ಯಕ್ತಿಯ ಕನಸಿನಿಂದ ಹುಟ್ಟಿದ ಐತಿಹಾಸಿಕ ವೈಟ್ ಫೀಲ್ಡ್. ಇಂತಹ ಇನ್ನಷ್ಟು ಬೆಂಗಳೂರು ಹಿಸ್ಟ್ರಿ ವಿಡಿಯೋಸ್ ಬೇಕಾದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.